ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಯ್ತಪ್ಪ ವಲ್ಲಭ, ನಿನಗೆ ದುಡ್ಡು ಕೊಟ್ಟಿದ್ದು ದುರಹಂಕಾರದಿಂದ ಸ್ವಾಭಿಮಾನದಿಂದನೇ ಅಂದ್ಕೊಳ್ಳೋಣ. ಇನ್ನೊಂದು ಯಾಕೆ ಯೋಚನೆ ಮಾಡಬಾರ್ದು? ಅವನು ನಿನ್ನ ಭುಜದ ಮೇಲಿರೋ ಭಾರ ಇಳಿಸೋಕ್ಕೆ ಕೊಟ್ಟಿರ್ಬೋದು ಅಲ್ವಾ? ಈಗಿನ ಕಾಲದಲ್ಲಿ ದುಡಿದ ದುಡ್ಡನ್ನು ಹೇಗೋ ಖರ್ಚು ಮಾಡ್ತಾ ಇರೋ ಮಕ್ಕಳು ಇರೋ ಕಾಲದಲ್ಲಿ ಅವನು ನಿನಗೆ ನಿಯತ್ತಾಗಿ ದುಡ್ಡನ್ನು ತಂದುಕೊಟ್ಟ. ಅದನ್ನು ಯೋಚನೆ ಮಾಡು. ಇದಕ್ಕೆಲ್ಲ ನೀನು ಖುಷಿ ಪಡಬೇಕು ನಂದ. ಕೋಪ ಮಾಡಿಕೊಂಡ್ರೆ ಹೇಗೆ ಅಂತಾರೆ ಹನುಮಂತಣ್ಣ. ನೀವು ಹೇಳ್ತಿರೋದು ಸರಿಯಾಗಿದೆ ಹನುಮಂತಣ್ಣ. ಅವನ ವಯಸ್ಸಲ್ಲಿ ನಾನು ಹಾಗೆ ಇದ್ದೆ. ನಾನು ಸಂಪಾದನೆ ಮಾಡಿದ ದುಡ್ಡನ್ನು ಗಿರಿಜೆಗೋಸ್ಕರ, ಮನೆಗೋಸ್ಕರ, ಹುಟ್ಟೋ ಮಕ್ಕಳಿಗೋಸ್ಕರ ಉಳಿತಾಯ ಮಾಡ್ತಿದ್ದೆ. ಆದರೆ ಅವನು ಬೇಡದೇ ಇರೋ ಖರ್ಚು ಯಾವುದನ್ನು ಮಾಡದೆ ನೇರವಾಗಿ ನನ್ನ ಕೈಗೆ ದುಡ್ಡು ತಂದು ಕೊಟ್ಟಿದ್ದಾನೆ. ನೀವು ಏನೇ ಹೇಳಿ ಹನುಮಂತಣ್ಣ, ಕೋಪದಲ್ಲಿ, ರೋಷದಲ್ಲಿ, ಸ್ವಾಭಿಮಾನದಲ್ಲಿ ನನ್ನ ಪಡಿಯಚ್ಚು ಅವನು ಅಂತಾರೆ ನಂದನ್. ಆಗ ಕೇಶವ ಬಂದು, ಅಪ್ಪ ಅದೇನು ಅಚ್ಚು ಅಂತ ಹೇಳ್ತಿದ್ರಿ ಅಂತಾನೆ. ಏನಿಲ್ಲ ಕಣೋ, ನಿನ್ನೆ ಬೆಲ್ಲದ ಅಚ್ಚು ಬಂತಲ್ಲ, ಲೆಕ್ಕ ತಗೊಂಡೇನೋ ಸುಂದ್ರ ಅಂತಾರೆ ನಂದನ್. ನಾನೇ ತಗೊಂಡಲ್ಲ ಅಂತಾನೆ ಸುಂದ್ರ. ಹೇಳೋದಲ್ವಾ, ಸರಿ ಸರಿ, ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ನಂದನ್ ಹೋಗ್ತಾರೆ. ಏನೋ ಕೇಶವ, ಇನ್ನೂ ನಿಮ್ಮ ಅಪ್ಪನ ಕೋಪನೇ ಇಳಿದಿಲ್ಲ, 10 ನಿಮಿಷ ಆಯಿತು ಅಂತಾನೆ ಸುಂದ್ರ. ಮಿನಿಮಮ್ ಅಂದರೂ 2 ದಿನ ಕೋಪ ಹೋಗಲ್ಲ ಅಂತಾನೆ ಕೇಶವ. ಈಚೆ ವಲ್ಲಭ ಕಾಲೇಜಿಗೆ ಬರುವಾಗ ಬ್ಯಾಟ್ರಿ ಮತ್ತು ಬಚ್ಚನ್ ಎದುರುಗಡೆ ಸಿಗ್ತಾರೆ. ಏನು ಮಗ, ದಿನ ಕಾಲೇಜಿಗೆ 5 ನಿಮಿಷ ಬೇಗ ಬರ್ತಿದ್ದೆ, ಇವತ್ತು ನೋಡಿದರೆ ಬೇಗ ಬಂದುಬಿಟ್ಟಿದೆಯಲ್ಲ, ಏನು ಸಮಾಚಾರ ಅಂತಾನೆ ಬ್ಯಾಟ್ರಿ. ಇವತ್ತು ಆ ಕರಿಬೇಕು ಸೆಮಿನಾರ್ದು ರಿಸಲ್ಟ್ ಅಲ್ವೇನೋ, ಅದಕ್ಕೆ ಕಾಲೇಜಿಗೆ ಬೇಗ ಬಂದೆ ಅಂತಾನೆ ವಲ್ಲಭ. ವಲ್ಲಭ, ಯಾಕೋ ಸ್ವಲ್ಪ ದಿನದಿಂದ ನೀನು ವಿಚಿತ್ರವಾಗಿ ಆಡ್ತಿದ್ಯಾ ಕಣೋ, ಬೇಡ ಬೇಡ ಅಂದರೂ ನಿನ್ನ ಮೇಲೆ ಡೌಟ್ ಬರ್ತೈತೆ ಅಂತಾನೆ ಬಚ್ಚನ್. ಏನು ಡೌಟು ಅಂತಾನೆ ವಲ್ಲಭ. ಅಮೂಲ್ಯನ ರಿಸಲ್ಟ್ ಏನಾದರೆ ನಿನಗೇನೋ, ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಅಂತಾನೆ ಬಚ್ಚನ್. ಏನೋ ಹಿಂಗೆ ಕೇಳ್ತಿದ್ದೀರಾ? ನಿನ್ನೆ ಅವಳಿಗೆ ಸೆಮಿನಾರಲ್ಲಿ ಚಾನ್ಸ್ ಸಿಗಬೇಕು ಅಂತ ನಾವು ತಾನೇ ಸ್ಟ್ರೈಕ್ ಮಾಡಿದ್ದು, ನಾವು ತಲೆ ಕೆಡ್ಸ್ಕೋಬೇಕು ಕಣ್ರೋ ಅಂತಾನೆ ವಲ್ಲಭ. ಸ್ಮಾಲ್ ಕರೆಕ್ಷನ್, ತಲೆ ಕೆಡ್ಸ್ಕೊಂಡಿರೋದು ನಾವಲ್ಲ ಕಣೋ, ನೀನು ಅಂತಾನೆ ಬ್ಯಾಟ್ರಿ. ಏನರೋ ನೀವು ಮಾತಾಡ್ತಿರೋದು ನೋಡಿದರೆ ನನ್ನ ಅವಳ ಮಧ್ಯೆ ಸಮಥಿಂಗ್ ಕುಚ್ ಕುಚ್ ಹೋತಾ ಹೇ, ಅದೆಲ್ಲ ಇದೆ ಅನ್ನೋ ಥರ ಮಾತಾಡ್ತಿದ್ದೀರಾ. ಅದೆಲ್ಲ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳನ್ನು ನೋಡಿದರೆ ನನಗೆ ಮೈಯೆಲ್ಲ ಉರಿಯುತ್ತೆ, ರಕ್ತ ಕೊತ ಅಂತ ಕುದಿಯುತ್ತೆ. ಆದರೂ ಅವಳು ಒಳ್ಳೆಯವಳು ಕಣೋ. ಅವಳು ತಲೆಯಲ್ಲಿ ದೇವರು ಬೇಸಿಕ್ ಅಪ್ಲಿಕೇಶನ್ ಹಾಕೋದನ್ನು ಮರ್ತ್ಬಿಟ್ಟಿದ್ದಾನೆ. ಅದಕ್ಕೆ ಕೋತಿ, ಗೋರಿಲ್ಲ, ಚಿಂಪಾಂಜಿ ಥರ ಆಡ್ತಿರ್ತಾಳೆ. ಆದರೂ ಪಾಪ ಕಣೋ, ಒಳ್ಳೆ ಹುಡುಗಿ. ಅವಳನ್ನು ನೋಡಿದರೆ ಡಿಕ್ಕಿ ಹೊಡೆಯೋಣ ಅನಿಸುತ್ತೆ, ಕಾಲೇಜ್ ಟೆರೆಸಿಂದ ನೂಕು ಬಿಡೋಣ ಅನಿಸುತ್ತೆ ಅಂತಾನೆ ವಲ್ಲಭ. ಆದರೂ ಪಾಪ ಕಣೋ, ಒಳ್ಳೆ ಹುಡುಗಿ ಅಂತಾರೆ ಬಚ್ಚನ್ ಮತ್ತು ಬ್ಯಾಟ್ರಿ. ಹಾಂ ಅಂತಾನೆ ವಲ್ಲಭ. ಕಳ್ಳ ಸಿಕ್ಕಾಕೊಂಡ ಅಂತಾನೆ ಬ್ಯಾಟ್ರಿ. ಏನರೋ ಹೀಗೆ ಮಾತಾಡ್ತಿದ್ದೀರಾ? ಅವಳು ಸೆಮಿನಾರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿದೆ, ಫೇಲ್ ಆದರೆ ಆಮೇಲೆ ನಾನು ಅವಳ ಜೊತೆ ಡಿಬಾರ್ ಆಗಬೇಕಲ್ಲ ಅಂತ ನಾನು ಕಾಲೇಜಿಗೆ ಬೇಗ ಬಂದೆ ಅಂತಾನೆ ವಲ್ಲಭ. ಅಮೂಲ್ಯ ಡಿಬಾರ್ ಆದರೆ ನೀನು ಡಿಬಾರ್ ಆಗ್ತೀಯ ಅಂತ HOD ಹೇಳಿದ್ದು ಆಮೇಲೆ. ಅದಕ್ಕೂ ಮುಂಚೆ ಅಷ್ಟೊಂದು ಸ್ಟ್ರೈಕು, ಆರ್ಗ್ಯುಮೆಂಟ್ಸು ಎಲ್ಲ ಬೇಕಿತ್ತಾ? ಅದು ಆ ಲೆವೆಲ್ಗೆ ಅಂತಾನೆ ಬ್ಯಾಟ್ರಿ. ಅದು ಮಗ LKGಯಿಂದ ನನ್ನ ಜೊತೆ ಇದೆಯಾ, ಏನೋ ಡೌಟ್ ಪಡ್ತೀಯ ನನ್ನ ಮೇಲೆ, ಅಷ್ಟು ನಂಬಿಕೆ ಇಲ್ವಾ ಅಂತಾನೆ ವಲ್ಲಭ. ಲೋ ಮಗ, ಈ ಡೈಲಾಗ್ನ ತುಂಬ ಎಪಿಸೋಡಲ್ಲಿ ಹೇಳಿಬಿಟ್ಟಿದ್ಯಾ ಕಣೋ, ಹೊಸದಾಗಿ ಏನಾದರೂ ಹೇಳಲೋ ಅಂತಾನೆ ಬ್ಯಾಟ್ರಿ. ಲೋ, ಅವಳು ಫೇಲ್ ಆದರೆ ಅವಳು ಕೆರಿಯರ್ ಹೊರಟೋಗುತ್ತೆ, ಫ್ಯೂಚರ್ ಹಾಳಾಗುತ್ತೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದೆ, ನನ್ನ ಶತ್ರು ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದೆ ಕಣೋ ಅಂತಾನೆ ವಲ್ಲಭ. ಅಮೂಲ್ಯ ಇಷ್ಟು ದಿನ ನಿನ್ನ ಶತ್ರುನೇ ಅಲ್ವೇನೋ, ಯಾಕೆ ಈಗ ಅಲ್ವಾ ಅಂತಾನೆ ಬ್ಯಾಟ್ರಿ. ಅದು ಏನಂದರೆ ಕ್ಲಾಸ್ಗೆ ಟೈಮ್ ಆಯಿತು ಅಂತ ವಲ್ಲಭ ಆಚೆ ಹೋಗುವಾಗ, ಮಗ ಕ್ಲಾಸ್ ಇರೋದು ಈ ಕಡೆ ಕಣೋ ಅಂತಾನೆ ಬ್ಯಾಟ್ರಿ. ವಲ್ಲಭ ಓಡ್ತಾನೆ. ಮಗ ಏನೋ ಇದು ವಾಸನೆ ಬರ್ತಾ ಇದೆ ಕಣೋ ಅಂತಾನೆ ಬಚ್ಚನ್. ಏನೋ ಆಗಿದೆ, ನಮಗೆ ಗೊತ್ತೇ ಆಗದೆ ಅಂತಾನೆ ಬ್ಯಾಟ್ರಿ. ಈಚೆ ಚಂದ್ರಕಾಂತ್ ಹತ್ರ ದೇವಸ್ಥಾನಕ್ಕೆ ಹೋದ್ಮೇಲೆ ಸಮಾಧಾನ ಆಯಿತು ಅಂತಾರೆ. ಆದರೆ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ಬಾವ ಅಂತಾರೆ ಇಂದಿರಾ. ಏನಾಯ್ತೆ ನಿನಗೆ ಅಂತಾರೆ ಚಂದ್ರಕಾಂತ್. ನನ್ನ ತಲೆಯಲ್ಲಿ ಒಂದು ವಿಷಯ ಕೊರಿತೇನೆ ಇದೆ ರೀ ಅಂತಾಳೆ ಇಂದಿರಾ. ಏನದು ಹೇಳು ಅಂತಾರೆ ಚಂದ್ರಕಾಂತ್. ಅದೇ ರೀ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಬಾವ ಅಕ್ಕಂಗೆ ಒಡವೆ ಹಾಕ್ಕೊಂಡು ಬಾ ಅಂತ ಎಷ್ಟು ಸಲ ಹೇಳಿದರು, ಅಕ್ಕ ಹೋಗಲೇ ಇಲ್ಲ. ಅಕ್ಕ ಹಾಗೆಲ್ಲ ಮಾಡೋರಲ್ಲ, ಅಕ್ಕಂಗೆ ಒಡವೆಗಳೆಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೂ ಯಾಕೆ ಇವತ್ತು ಹಾಗೆ ಮಾಡಿದರು, ನನಗದೇ ಅರ್ಥ ಆಗ್ತಿಲ್ಲ ರೀ ಅಂತಾಳೆ ಇಂದಿರಾ. ಏನು ಹೇಳೋಕೆ ಬರ್ತಿದ್ಯಾ ನೀನು ಅಂತಾರೆ ಚಂದ್ರಕಾಂತ್. ಅದು ಅಕ್ಕನ ನಾನು ಗಮನಿಸ್ತಾನೆ ಇದ್ದೆ, ಅವಳು ಒಂಥರ ಇದ್ಲು, ಅದಕ್ಕೆ ನನಗೆ ಅನುಮಾನ ಬರ್ತಿದೆ ಅಂತಾರೆ ಇಂದಿರಾ. ಅಂದರೆ ಅಂತಾರೆ ಚಂದ್ರಕಾಂತ್. ಅಕ್ಕ ಒಡವೆಗಳನ್ನು ಯಾರಿಗೋ ಕೊಟ್ಟಿದ್ದಾರೆ ಅನಿಸ್ತಾ ಇದೆ ರೀ ಅಂತಾರೆ ಇಂದಿರಾ. ಅತ್ತಿಗೆ ಒಡವೆಗಳನ್ನು ಯಾರಿಗೆ ಕೊಡ್ತಾರೆ? ಅವರಿಗೆ ತವ್ರ ಮನೆ ಇಲ್ಲ, ಸ್ವಂತ ಅಕ್ಕ ತಂಗಿ ಅಂತ ಯಾರೂ ಇಲ್ಲ. ಹಾಗಿದ್ಮೇಲೆ ಒಡವೆ ಯಾರಿಗೆ ಕೊಡ್ತಾರೆ? ಅಣ್ಣ, ನೀನು ಇವಳು ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಅತ್ತಿಗೆ ಒಡವೆ ಯಾರಿಗೆ ಕೊಡ್ತಾರೆ? ಅವರಿಗೆ ತನ್ನವರು ಅಂತ ಯಾರಿದ್ದಾರೆ ಅಂತಾರೆ ಚಂದ್ರಕಾಂತ್. ಯಾರೂ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಮಗಳು ಇದ್ದಾಳಲ್ವಾ ಅಂತಾರೆ ಇಂದಿರಾ ನೇರವಾಗಿ ನೀನೇನು ಹೇಳಬೇಕು ಅಂತಿದೆಯೋ ಹೇಳು, ಒಗಟಾಗಿ ಮಾತಾಡಬೇಡ ಅಂತಾರೆ ಸೂರ್ಯಕಾಂತ್. ಅದೇ ಬಾವ, ಮಗಳು ಎದುರುಗಡೆ ಮನೇಲೇ ಇದ್ದಾಳೆ, ಅವಳಿಗೆ ಅಂತ ನೀವು ಮಾಡಿಸಿರೋ ಒಡವೆಗಳು ಏನಾಯಿತು ಅಂತ ಇದುವರೆಗೆ ಯಾರಿಗೂ ಗೊತ್ತೇ ಆಗಿಲ್ಲ. ಅದು ಏನು ಬೇಕಿದ್ರೂ ಹಾಳಾಗಿ ಹೋಗಲಿ ಬಾವ, ಮಗಳು ಕುತ್ತಿಗೆಲಿ
ಖಾಲಿ ಇರಬಾರ್ದು ಅಂತ ಅಕ್ಕ ತನ್ನ ಒಡವೆಗಳನ್ನ ಮಗಳಿಗೆ ಕೊಟ್ಟಿರ್ಬೋದಾ ಅಂತ ನನ್ನ ಡೌಟು ಬಾವ ಅಂತಾಳೆ ಇಂದಿರಾ. ಏನು ಮಾತಾಡ್ತಿದ್ದೆ ನೀನು? ಅತ್ತಿಗೆ ಯಾಕೆ ಒಡವೆನ ಅಮೂಲ್ಯಂಗೆ ಕೊಡ್ತಾರೆ? ಒಂದು ತಿಳ್ಕೊ, ಅಣ್ಣಂಗೆ ಬೇಜಾರಾಗೋ ಕೆಲಸನ ಅತ್ತಿಗೆ ಯಾವತ್ತೂ ಮಾಡೋದಿಲ್ಲ. ನೀನು ಇಲ್ಲದೆ ಇರೋದನ್ನೆಲ್ಲ ಊಹಿಸ್ಕೊಂಡು ಬಂದು ತಂದಿಡಬೇಡ, ತಲೆ ಮೇಲೆ ತಡ್ತೀನಿ ಅಂತಾರೆ ಚಂದ್ರಕಾಂತ್. ಅಲ್ಲ ರೀ ಅಂತಾರೆ ಇಂದಿರಾ. ಸುಮ್ಮನೆ ಹೋದರೆ ಸರಿ ಈಗ ಅಂತಾರೆ ಚಂದ್ರಕಾಂತ್. ಇಂದಿರಾ ಹೋಗ್ತಾರೆ. ಅಣ್ಣ ಇಂದಿರಾ ಏನೇನೋ ಯೋಚನೆ ಮಾಡಿಕೊಂಡು ಏನೇನೋ ಹೇಳ್ತಾಳೆ. ನೀನು ಅವಳ ಮಾತಿಗೆ ಬೇಜಾರು ಮಾಡ್ಕೊಬೇಡ, ಅತ್ತಿಗೆ ಆ ಥರ ಎಲ್ಲ ಮಾಡಿರೋದಿಲ್ಲ. ಇಂದಿರಾ ಪರವಾಗಿ ನಾನು ಸಾರಿ ಕೇಳ್ತೀನಿ ಅಂತಾರೆ ಚಂದ್ರಕಾಂತ್. ಈಚೆ ಕಾಲೇಜಲ್ಲಿ ಅಮೂಲ್ಯ ಒಂದು ಕಡೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಜ್ಯೋತಿ ಬಂದು ಏನೈತೆ, ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ ಅಂತಾಳೆ. ಏನಿಲ್ಲ ಕಣೆ, ನಾನು ಪ್ರೆಸೆಂಟೇಷನ್ ಏನಾದರೂ ಚೆನ್ನಾಗಾಗದೆ ನನಗೋಸ್ಕರ ಅವನು ಡಿಬಾರ್ ಆದರೆ ಅಂತ ಟೆನ್ಷನ್ ಆಗ್ತಿದೆ ಕಣೆ. ಪಾಪ ಕಣೆ ಅವನು, ನನಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೋ ಅವಶ್ಯಕತೆಯೇ ಅವನಿಗಿರಲಿಲ್ಲ. ಆದರೂ ಹೀಗೆಲ್ಲ ಮಾಡ್ದ. ನನ್ನ ಸೆಮಿನಾರ್ ಕ್ಯಾನ್ಸಲ್ ಆಗಿ ನಾನು ರೆಸ್ಟಿಗೇಟ್ ಆದಾಗ ಎಲ್ಲರೂ ಅಯ್ಯೋ ಪಾಪ ಅಂದ್ಬಿಟ್ಟು ಸುಮ್ಮನಾದರು. ಆದರೆ ಅವನು ಮಾತ್ರ ಸುಮ್ಮನಾಗಲಿಲ್ಲ, ನನ್ನ ಪರವಾಗಿ ನಿಂತು ಫೈಟ್ ಮಾಡ್ದ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ರಿಸಲ್ಟ್ ಏನಾಗ್ಬೋದು ಅಂತ ಭಯ ಆಗ್ತಿದೆ ಕಣೆ ನನಗೆ. ನಾನೇನೋ ಪ್ರೆಸೆಂಟೇಷನ್ನ ಚೆನ್ನಾಗೇ ಮಾಡಿದ್ದೀನಿ, ಆದರೆ ಮತ್ತೆ ಆ ಲೆಕ್ಚರರ್ ಬಂದು ಏನಾದರೂ ಕಿತಾಪತಿ ಮಾಡಿ ನಾನು ಫೇಲ್ ಆಗೋ ಹಾಗೆ ಮಾಡಿದರೆ ನನಗೀಗ ಫೇಲ್ ಆಗ್ತೀನಿ ಅನ್ನೋ ಭಯ ಇಲ್ಲ ಕಣೆ ಚೈತ್ರ. ನಾನು ಡಿಬಾರ್ ಆದರೂ ನಾನು ಅದನ್ನು ಹೇಗೋ ಸಹಿಸ್ಕೋತೀನಿ. ಆದರೆ ನನಗೆ ಒಳ್ಳೇದು ಮಾಡೋಕ್ಕೆ ಹೋಗಿ ಎಲ್ಲಿ ವಲ್ಲಭ ಡಿಬಾರ್ ಆಗ್ತಾನೋ, ಎಲ್ಲ ಅವನ ಫ್ಯೂಚರ್ ಹಾಳಾಗುತ್ತೋ ಅನ್ನೋ ಭಯ ಆಗ್ತಿದೆ ನನಗೆ ಅಂತಾಳೆ ಅಮೂಲ್ಯ. ಆದರೂ ಅಮ್ಮು, ನೀನು ಅವನು ಹಾವು ಮುಂಗುಸಿ ಥರ ಕಚ್ಚಾಡ್ತಿದ್ರಿ. ನಿನ್ನ ಅವ್ನು ನೋಡಿದರೆ ಶತ್ರು ಅಂತಿದ್ದ, ನೀನು ಅವ್ನು ನೋಡಿದರೆ ಇರಿಟೇಟ್ ಆಗಿ ಜಗಳ ಕಾಯ್ತಿದ್ದೆ. ಆದರೆ ಇವಾಗೆಲ್ಲ ಉಲ್ಟಾ, ನಿನ್ನ ಶತ್ರುನೇ ನಿನಗೋಸ್ಕರ HOD ಹತ್ರ ಫೈಟ್ ಮಾಡೋ ಲೆವೆಲ್ಗೆ ಹೋಗಿದ್ದಾನೆ. ಹೌದು, ಏನು ಮ್ಯಾಜಿಕ್ ಆಗಿದೆ ನಿಮ್ಮಿಬ್ಬರ ಮಧ್ಯೆ ಅಂತಾಳೆ ಚೈತ್ರ. ಮ್ಯಾಜಿಕ್ ಇಲ್ಲ, ಏನೂ ಇಲ್ಲ ಕಣೆ, ನನ್ನ ಟೆನ್ಷನ್ ನನಗೆ. ಕೆಲಸಕ್ಕೆ ಬಾರದೇ ಇರೋ ಮಾತಾಡ್ತಿದ್ಯಾ, ಹೋಗೇ ಇಲ್ಲಿಂದ ಅಂತಾಳೆ ಅಮೂಲ್ಯ. ಈಚೆ ಗಿರಿಜಾ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಆಗ ಮೀನಾ ಬಂದು, ಅತ್ತೆ ಮತ್ತ್ಯಾಕೆ ಈ ಥರ ಕೂತಿದ್ದೀರಾ? ವಲ್ಲಭ ಮಾವನ ಹತ್ರ ಆ ಥರ ನಡ್ಕೊಂಡ ಅಂತಾಳೆ ಮೀನಾ. ವಲ್ಲಭ ಮಾತಾಡೋದು ನೋಡಿದರೆ ಖುಷಿ ಪಡಬೇಕಾ, ಬೇಜಾರು ಮಾಡ್ಕೋಬೇಕಾ, ಒಂದು ಅರ್ಥ ಆಗ್ತಿಲ್ಲ ಕಣೆ. ಅವ್ನು ನನಗೊಂದು ಮಾತು ಹೇಳಿದ ಕಣೆ ಮೀನಾ. ಅವ್ನು ಏನು ಹೇಳ್ದ ಗೊತ್ತಾ? ಒಂದು ವೇಳೆ ನೀವು ನಿಮ್ಮ ಅತ್ತೆ ಮಾವನ ಜೊತೆ ಇದ್ದು ನಿಮ್ಮ ಮಾವನ ಸಂಪಾದನೆಯಲ್ಲಿ ಜೀವನ ನಡೆಸಬೇಕು ಅಂತಿದ್ದರೆ ನೀವೇನು ಮಾಡ್ತಿದ್ರಿ? ಅದನ್ನೇ ನಾನಿವತ್ತು ಮಾಡಿದ್ದು ಅಂತ ಹೇಳಿಬಿಟ್ಟ. ಅವ್ನ ಮಾತು ಹೇಳಿದ್ದನ್ನು ಕೇಳಿ ನನಗೇನು ಹೇಳಬೇಕೋ ಗೊತ್ತಾಗಲಿಲ್ಲ. ಅವನು ಅಮೂಲ್ಯ ನನ್ನ ಹೆಂಡತಿ, ಅವಳಿಗೆ ಯಾರೇನು ಹೇಳಬಾರ್ದು ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಕಣೆ. ಆದರೆ ದುಡ್ಡು ತಂದು ಅಪ್ಪನ ಕೈಗೆ ಕೊಟ್ಟು ಇದು ನಂದು, ನನ್ನ ಹೆಂಡತಿದು ಖರ್ಚಿದು ಅಂತ ಹೇಳಿದ್ನಲ್ಲ, ಆಗ ಮನಸ್ಸಿಗಷ್ಟೇ ಬೇಜಾರಾಯಿತು ಮೀನಾ ಅಂತಾರೆ ಗಿರಿಜಾ. ಅತ್ತೆ, ನಾನೊಂದು ಮಾತು ಹೇಳ, ನಮ್ಮ ವಲ್ಲಭ ಮಾಡಿದ್ದು ಸರಿಯಾಗೇ ಇದೆ. ನೀವೇ ನೋಡಿ, ಹೆಂಡತಿಗೋಸ್ಕರ ಎಷ್ಟು ಜವಾಬ್ದಾರಿ ತಗೊಂಡಿದ್ದಾನೆ. ಹೆಂಡತಿಗೋಸ್ಕರ ಯಾರು ಇಷ್ಟೆಲ್ಲ ಮಾಡ್ತಾರೆ? ಅವ್ನ ಗಂಡನಾಗಿ ಸರಿಯಾಗೇ ಮಾಡಿದ್ದಾನೆ. ನಮ್ಮ ವಲ್ಲಭ ಅಪ್ಪನ ಕಡೆ ನಿಂತ್ಕೋಬೇಕು ಅಂದಾಗಲೂ ನಿಂತಿದ್ದಾನೆ. ಅದೇ ಹೆಂಡತಿ ಜೊತೆ ನಿಲ್ಲೋ ಸಮಯ ಬಂದಾಗಲೂ ಯಾರೇ ಅಡ್ಡ ಬಂದರೂ ನಿಂತಿದ್ದಾನೆ. ಅವನೊಬ್ಬ ಒಳ್ಳೆ ಮಗನೂ ಹೌದು, ಒಳ್ಳೆ ಗಂಡನೂ ಹೌದು. ಇದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ಆ್ಯಕ್ಚುಲಿ ನೀವು ಖುಷಿ ಪಡಬೇಕು, ಇಂಥ ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀನಲ್ಲ ಅಂತ. ಆ್ಯಕ್ಚುಲಿ ನಿಮ್ಮ ಗಂಡನೂ ಖುಷಿ ಪಡಬೇಕು, ಆದರೆ ಅವರು ಗುರ್ರ ಅಂತಾರಪ್ಪ ಅಂತಾಳೆ ಮೀನಾ. ಆಗ ಗಿರಿಜಾ ಜೋರಾಗಿ ನಗ್ತಾರೆ. ಅಬ್ಬಾ, ಸದ್ಯ ನಿಮ್ಮ ಮುಖದಲ್ಲಿ ನಗು ಬಂತಲ್ಲ ಅಂತಾಳೆ ಮೀನಾ. ನಿನ್ನ ಮಾತು ಕೇಳಿ ಇವಾಗ ಸಮಾಧಾನ ಆಯ್ತಮ್ಮ, ನಮ್ಮ ವಲ್ಲಭ ಮಾಡಿದ್ದು ಅಂತ ಗಿರಿಜಾ ಹೇಳುವಾಗ ಪ್ರಿಯಾ ಬಂದು, ತಪ್ಪು ಅತ್ತೆ, ನೀವು ಕರೆಕ್ಟಾಗಿ ಹೇಳ್ತಿದ್ದೀರತ್ತೆ, ವಲ್ಲಭ ಮಾಡಿದ್ದು ತುಂಬ ದೊಡ್ಡ ತಪ್ಪು ಅಂತಾಳೆ. ಏನು ತಪ್ಪು? ವಲ್ಲಭ ಮಾಡಿದ್ರಲ್ಲಿ ಏನು ತಪ್ಪಿದೆ ಅಂತಾಳೆ ಮೀನಾ. ಏನು ಮಾತಾಡ್ತಿದ್ದೀರಾ ಮೀನಾ ಅವರೇ? ವಲ್ಲಭ ಯಾಕೆ ಮಾವಂಗೆ ದುಡ್ಡು ಕೊಡಬೇಕಿತ್ತು? ನನಗೆ ಅತ್ತೆ ಹೇಳಿದ್ದಾರೆ, ಮಾವ ಇದುವರೆಗೂ ಯಾರ ಹತ್ರನೂ ₹1 ತಗೊಳ್ದೆ ಈ ಮನೆ ನಡೆಸ್ತಿದ್ದಾರೆ ಅಂತ. ಇದುವರೆಗೆ ನನ್ನ ಗಂಡನೇ ದುಡ್ಡು ಕೊಟ್ಟಿಲ್ಲ, ವಲ್ಲಭ ಯಾಕೆ ಕೊಡಬೇಕಿತ್ತು ಅಂತಾಳೆ ಪ್ರಿಯಾ. ನೋಡಿ ಪ್ರಿಯಾ ಅವರೇ, ಒಬ್ಬೊಬ್ಬರು ಮೈಂಡ್ ಸೆಟ್ಟು ಒಂದೊಂದು ಥರ ಇರುತ್ತೆ. ಅಷ್ಟಕ್ಕೂ ನೀವು ಶಾಸ್ತ್ರೋಕ್ತವಾಗಿ ಎಲ್ಲರ ಮುಂದೆ ಮದುವೆಯಾಗಿ ಮನೆಗೆ ಬಂದವರು. ಆದರೆ ವಲ್ಲಭನ ವಿಷಯದಲ್ಲಿ ಹಾಗಲ್ಲ. ಅವನು ಯಾರಿಗೂ ಗೊತ್ತಿಲ್ಲದೆ ಮದುವೆಯಾಗಿ ಇಲ್ಲಿಗೆ ಬಂದಿದ್ದಾನೆ. ಹಾಗಿದ್ಮೇಲೆ ಅವನ ಹೆಂಡತಿ ಜವಾಬ್ದಾರಿನ ಅವನು ತಗೊಂಡಿದ್ದಾನೆ. ಮತ್ತೆ ಹೇಳಬೇಡಿ, ಲವ್ ಮಾಡಿ ಮದುವೆ ಆಗೋಕ್ಕೆ ಯಾರು ಹೇಳಿದ್ದು ಅಂತ. ಅವ್ರವ್ರ ಮದುವೆ ಅವ್ರವ್ರ ಇಷ್ಟ. ಇವತ್ತು ವಲ್ಲಭ ಸರಿಯಾಗಿ ಮಾಡಿದ್ದಾನೆ ಅಂತಾಳೆ ಮೀನಾ. ಮೀನಾ ಅವರೇ, ನೀವು ಸುಮ್ಮನೆ ವಿತಂಡವಾದ ಮಾಡ್ತಿದ್ದೀರಾ ಅತ್ತೆ, ನೀವು ಹೇಳಿ, ವಲ್ಲಭ ಮಾಡಿದ್ದು ತಪ್ಪಲ್ವಾ ಅಂತಾಳೆ ಪ್ರಿಯಾ. ವಲ್ಲಭ ಅಪ್ಪಂಗೆ ದುಡ್ಡು ತಂದುಕೊಟ್ಟಾಗ ನನಗೂ ತುಂಬ ಬೇಜಾರಾಯಿತು. ಆದರೆ ಅವನಿಗೆ ಹೆಂಡತಿ ಮೇಲಿರೋ ಸ್ವಾಭಿಮಾನ, ಅಪ್ಪನ ಬಗ್ಗೆ ಇರೋ ಪ್ರೀತಿ, ಈ ಮನೆ ಬಗ್ಗೆ ಇರೋ ಜವಾಬ್ದಾರಿ, ಇದನ್ನೆಲ್ಲ ಅವನು ಚೆನ್ನಾಗಿ ನಿಭಾಯಿಸ್ತಿದ್ದಾನೆ ಕಣೆ ಅಂತಾರೆ ಗಿರಿಜಾ. ಆದರೆ ಅತ್ತೆ, ಯಾವಾಗ ಯಾರ ಹತ್ರ ಏನು ಮಾಡಿಸ್ಕೋಬೇಕು ಅಂತ ನಮ್ಮ ಎಲ್ರಿಗಿಂತ ಮಾವಂಗೆ ಅಲ್ವಾ ಚೆನ್ನಾಗಿ ಗೊತ್ತಿರೋದು ಅಂತಾಳೆ ಪ್ರಿಯಾ. ಅಯ್ಯೋ ಪ್ರಿಯಾ, ವಲ್ಲಭ ಮತ್ತು ನಿಮ್ಮ ಮಾವನ ಮಧ್ಯೆ ನಾವು ಯಾವತ್ತೂ ಹೋಗಲೇಬಾರ್ದು ಕಣೆ. ಹೋದರೆ ನಾವು ದಡ್ಡರಾಗೋದು. ಅವರಿಬ್ಬರು ಚೆನ್ನಾಗೇ ಇರ್ತಾರೆ ಗೊತ್ತಾ ಅಂತಾರೆ ಗಿರಿಜಾ. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ, ಹೊಡೀರಿ ಹ್ಯಾಂಡು ಅಂತ ಹೈಪೈ ಮಾಡ್ತಾಳೆ ಮೀನಾ. ಪ್ರಿಯಾ ಸುಮ್ಮನೆ ಅಲ್ಲಿಂದ ಹೋಗ್ತಾಳೆ. ಈಚೆ ಕಾಲೇಜಲ್ಲಿ ಎಲ್ಲರೂ HODಗೆ ಕಾಯ್ತಾ ನಿಂತಿರ್ತಾರೆ. ಆಗ HOD
ಬರ್ತಾರೆ. ಸರ್ ಏನಾಯಿತು ಸರ್? ಅಮೂಲ್ಯ ಸೆಮಿನಾರ್ ಹೇಗೆ ಮಾಡಿದ್ದಾಳೆ ಸರ್ ಅಂತಾನೆ ವಲ್ಲಭ. ಅಮೂಲ್ಯ ನಿನ್ನೆ ಸೆಮಿನಾರಲ್ಲಿ ಚೆನ್ನಾಗಿ ಮಾಡಿ ಕಾಲೇಜಿಗೆ ಟಾಪರ್ ಆಗಿದ್ದಾಳೆ ಅಂತಾರೆ HOD. ಆಗ ಎಲ್ಲರೂ ವಲ್ಲಭನ ಎತ್ಕೊಂಡು ಕೂಗ್ತಾರೆ. ಅಮೂಲ್ಯ ಖುಷಿಯಿಂದ ಥ್ಯಾಂಕ್ ಯು ಸರ್ ಅಂತಾಳೆ. ಅಮೂಲ್ಯ ನೀನು ಥ್ಯಾಂಕ್ ಯು ಹೇಳಬೇಕಾಗಿರೋದು ನನಗಲ್ಲ ವಲ್ಲಭಂಗೆ ಅಂತಾರೆ HOD. ಆಗ ಅಮೂಲ್ಯ ವಲ್ಲಭನ್ನೇ ಖುಷಿಯಿಂದ ನೋಡ್ತಾಳೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಋಣನ ತೀರ್ಸೋಕ್ಕಾಗೋದೇ ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತಾನೆ ವಲ್ಲಭ. ಇಲ್ಲ ವಲ್ಲಭ, ಅಮೂಲ್ಯ ಎಂಥ ಟ್ಯಾಲೆಂಟೆಡ್ ಹುಡುಗಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಿನ್ನೆ ನಾನೇನಾದರೂ ಒಂದು ಚಾನ್ಸ್ ಕೊಡದೇ ಇದ್ದಿದ್ದರೆ ತುಂಬ ಅನ್ಯಾಯ ಮಾಡಿದ ಹಾಗಾಗ್ತಿತ್ತು. ಸರಿಯಾದ ಟೈಮಲ್ಲಿ ನೀನು ನಮಗೆ ಅಲರ್ಟ್ ಮಾಡಿದೆ. ಈ ವಿಷಯಕ್ಕೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ವಲ್ಲಭ. ಈಗ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮ ಕ್ಲಾಸಸ್ಗೆ ಹೋಗಿ ಅಂತಾರೆ HOD. ಒಂದು ನಿಮಿಷ ಸರ್, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತಾನೆ ವಲ್ಲಭ. ಏನು ವಲ್ಲಭ ಅದು ಅಂತಾರೆ HOD. ಹೇಳ್ತೀನಿ ಸರ್ ಅಂತ ವಲ್ಲಭ ಹೋಗ್ತಾನೆ. ಈಚೆ ಪ್ರಿಯಾಗೆ ವೀಣಾ ಕಾಲ್ ಮಾಡ್ತಾರೆ. ಹೇಳಮ್ಮ ಅಂತಾಳೆ ಪ್ರಿಯಾ. ಮಗಳೇ, ನಾಳೆ ಒಂದು ಫಂಕ್ಷನ್ ಇದೆ ಕಣೆ, ಅದೇ ಆ ಸುಮಾ ಆಂಟಿ ಇದ್ದಾರಲ್ಲ ಅವ್ರ ಮಗಳದ್ದು ಎಂಗೇಜ್ಮೆಂಟು. ನಿನ್ನನ್ನು ಅಳಿಯಂದ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಡ್ತೀನಿ, ನೀವಿಬ್ಬರು ಬರಲೇಬೇಕು ಕಣೆ ಅಂತಾರೆ ವೀಣಾ. ಅಮ್ಮ ನೀನು ಹೀಗೆ ಇದ್ದಕ್ಕಿದ್ದ ಹಾಗೆ ಬಾ ಅಂತಂದರೆ ಹೇಗೆ ಬರೋಕ್ಕಾಗುತ್ತೆ, ಅವರಿಗೂ ಆಫೀಸ್ ಇರುತ್ತಲ್ವಾ ಅಂತಾಳೆ ಪ್ರಿಯಾ ಒಂದು ಅರ್ಧ ಗಂಟೆ ಬಂದು ಆಮೇಲೆ ಆಫೀಸ್ಗೆ ಹೋಗ್ಬೋದು ಕಣೆ, ಕೇಳಿ ನೋಡೆ ನಿನ್ನ ಗಂಡನ ಅಂತಾರೆ ವೀಣಾ. ಸರಿಯಮ್ಮ ಅಂತಾಳೆ ಪ್ರಿಯಾ. ಮತ್ತು ನಿನ್ನ ಮಾವ ಮತ್ತು ವಲ್ಲಭ ಯಾಕೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಏನಾದರೂ ಗೊತ್ತಾಯ್ತೇನೆ ಅಂತಾರೆ ವೀಣಾ. ಯಾಕೆ ಅಂತ ಇನ್ನೂ ಗೊತ್ತಾಗಿಲ್ಲ ಅಮ್ಮ, ಆದರೆ ಇವತ್ತು ಮತ್ತೆ ಜಗಳ ಆಯ್ತಮ್ಮ. ತನ್ನ ಹೆಂಡ್ತಿದ್ದು ಊಟದ ಖರ್ಚು ಕೊಡ್ತೀನಿ ಅಂತ ವಲ್ಲಭ ಮಾವಂಗೆ ದುಡ್ಡು ಕೊಟ್ಬಿಟ್ಟ ಅಮ್ಮ ಅಂತಾಳೆ ಪ್ರಿಯಾ. ಅಯ್ಯೋ ರಾಮ, ಹಾಗಿದ್ರೆ ಅಪ್ಪ ಮಗನ ಮಧ್ಯೆ ಏನೋ ಒಂದು ದೊಡ್ಡ ಬಿರುಕಿದೆ ಅಂತ ಆಯಿತು. ನೋಡು ಅದಕ್ಕೆಲ್ಲ ಏನು ಕಾರಣ ಅಂತ ಬೇಗ ತಿಳ್ಕೊ ಮಗಳೇ, ಅದೇ ನಮಗೆ ಮುಂದಿನ ಅಸ್ತ್ರ ಆಗ್ಬೋದು ಅಂತಾರೆ ವೀಣಾ. ಹ್ಞೂ ಅಮ್ಮ ಅಂತಾಳೆ ಪ್ರಿಯಾ. ಅದೇ ನಾನು ಹೇಳಿದ್ನಲ್ಲ ಫಂಕ್ಷನು, ಅದಕ್ಕೆ ಬರೋ ನೆಪದಲ್ಲಿ ಒಡವೆನೆಲ್ಲ ಹಾಕ್ಕೊಂಡು ಬಾ. ಯಾಕೆ ಏನು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ನಮ್ಮಮ್ಮಂಗೆ ತುಂಬ ಭಯ, ಅದಕ್ಕೆ ಲಾಕರಲ್ಲಿ ಇರಲಿ ಅಂತ ತಗೊಂಡೋಗ್ತಿದ್ದೀನಿ ಅಂತ ನಯವಾಗಿ ಮಾತಾಡಿ ನಿಮ್ಮ ಅತ್ತೆ ಮಾವನ ಒಪ್ಸು, ಸರಿನಾ ಅಂತಾರೆ ವೀಣಾ. ಸರಿ ಅಮ್ಮ ಅಂತಾಳೆ ಪ್ರಿಯಾ. ಆಮೇಲೆ ಅಳೇಂದ್ರ ಹತ್ರ ಮಾತಾಡಿದ್ದೀನಿ ಅಂತಾರೆ ವೀಣಾ. ಮಾತಾಡಿದೆ ಅಮ್ಮ, ಒಪ್ಕೊಂಡಿದ್ದಾರೆ ಅಂತಾಳೆ ಪ್ರಿಯಾ. ಹೌದೇನೇ, ನೋಡಿದ್ಯಾ ನಮ್ಮ ಅಳೇಂದ್ರು ಎಷ್ಟು ಒಳ್ಳೆಯವರು ಅಂತ, ಅದಕ್ಕೆ ನಾನು ನಿನಗೆ ಅವತ್ತು ಹೇಳಿದ್ದು ದಾಕ್ಷಿಣ್ಯ ಪಡ್ಕೊಳ್ಳೋದಕ್ಕೆ ನೀನು ಅವ್ರ ಹೆಂಡ್ತಿ, ಕೇಳೋ ಹಕ್ಕು ನಿನಗೆ ಮಾತ್ರ ಇರೋದು ಅಂತ. ಅಂದಹಾಗೆ ಅಳೇಂದ್ರು ಯಾವಾಗ ಕೊಡ್ತಾರಂತೆ ಅಂತಾರೆ ವೀಣಾ. ಅಮ್ಮ ಪಾಪ ಅವರು ಇನ್ನೂ ವ್ಯವಸ್ಥೆ ಮಾಡ್ತೀನಿ ಅಂದಿದ್ದಾರೆ, ನೋಡೋಣ ಇರಮ್ಮ ಅಂತಾಳೆ ಪ್ರಿಯಾ. ಸರಿ ಕಣೆ ಅಂತಾರೆ ವೀಣಾ. ಅಮ್ಮ ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ಈಚೆ ಕಾಲೇಜಲ್ಲಿ ವಲ್ಲಭ ಲಂಬೋದರ ಸರ್ನ ಹೇಳ್ಕೊಂಡು HOD ಹತ್ರ ಬಂದು ಅವ್ರ ಕಾಲ ಹತ್ರ ಅವರನ್ನು ತಳ್ತಾನೆ. ವಲ್ಲಭ ವಾಟ್ ಈಸ್ ದಿಸ್ ಅಂತಾರೆ HOD. ಆಗ ಅವ್ರ ಕಾಲರ್ ಪಟ್ಟಿ ಇಟ್ಕೊಂಡು ಎತ್ತುತ್ತಾನೆ ವಲ್ಲಭ ತೆಗಿಯೋಕ ಏನು ಮಾಡೋಕೆ ಹೊರಟಿದ್ಯಾ, ಅವರು ನಮ್ಮ ಕಾಲೇಜ್ಗೆ ಬೆಸ್ಟ್ ಲೆಕ್ಚರರ್ ಅಂತಾರೆ HOD. ನಮ್ಮ ಕಾಲೇಜ್ನ ಬೆಸ್ಟ್ ಲೆಕ್ಚರರ್ ಎಂಥ ವರ್ಸ್ಟ್ ಕೆಲಸ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ ಅಂತಾನೆ ವಲ್ಲಭ. ಏನು ಹೇಳ್ತಿದ್ಯಾ ವಲ್ಲಭ ಅಂತಾರೆ HOD. ಇವನು ನಮ್ಮ ಕಾಲೇಜ್ ಹುಡುಗಿರಿಗೆ ಹರಾಜು ಮಾಡ್ತಿದ್ದಾನೆ ಸರ್ ಅಂತಾನೆ ವಲ್ಲಭ. ನಾನ್ಸೆನ್ಸ್ ಮಾತಾಡಬೇಡ, ಲಂಬೋದರ ಎಂಥವನು, ಅವನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಕಾಲೇಜಲ್ಲಿ ತುಂಬ ವರ್ಷದಿಂದಿದ್ದಾರೆ, ಅವ್ರ ಮೇಲೆ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಇಲ್ಲ ಅಂತಾರೆ HOD. ಹಾಗಿದ್ರೆ ನೀವು ನಂಬಲ್ಲ, ಇವನು ಬಾಯಿಂದನೇ ಸತ್ಯ ಬಾಯಿ ಬಿಡಿಸ್ತೀನಿ ಹೇಳು ಅಂತ ವಲ್ಲಭ ಲಂಬೋದರನಿಗೆ ಹೊಡಿತಾರೆ. ಆಗ ಅವರು ಹೌದು ಸರ್, ವಲ್ಲಭ ಹೇಳ್ತಿರೋದು ನಿಜ ಅಂತಾರೆ. ಏನು ಹೇಳ್ತಿದ್ದೀರಾ ಲಂಬೋದರ್, ವಲ್ಲಭ ನಿಮಗೆ ಹೊಡೆದು ಬಡ್ದು ಹೆದರಿಸಿ ಬೆದರಿಸಿ ಆಡಿಸ್ತಿದ್ದಾನೆ, ನಾನು ನಂಬಲ್ಲ. ವಲ್ಲಭ ಇನ್ನೊಂದು ಸೀನ್ ಕ್ರಿಯೇಟ್ ಮಾಡಿದೆ, ಇವರಿಗೆ ಸಾರಿ ಕೇಳಿ ನೆಟ್ಟಗೆ ಕ್ಲಾಸ್ಗೆ ಹೋಗ್ತಿರು, ಇಲ್ಲದೇ ಇದ್ದರೆ ನಿನ್ನ ಮೇಲೆ ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತಾರೆ HOD. ನನಗೇನು ಈ ಅಪ್ಪನ ಮೇಲೆ ದ್ವೇಷ ಇಲ್ಲ ಸರ್, ನಂಬಲ್ಲ ಅಲ್ವಾ ಗರ್ಲ್ಸ್, ನನ್ನ ಮಾತನ್ನು ಯಾರೂ ನಂಬ್ತಿಲ್ಲ. ನೀವೇ ಈ ಅಪ್ಪನಿಂದಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ HOD ಹತ್ರ ಬಾಯ್ಬಿಟ್ಟು ಹೇಳಿ. ನೀವು ಸೈಲೆಂಟ್ ಆಗಿದ್ದರೆ ಪ್ರಾಬ್ಲಮ್ಗೆ ಸಾಲ್ವ್ ಸಿಗಲ್ಲ, ಎಲ್ಲರೂ ಬಾಯ್ಬಿಡಿ. ಇದರಿಂದ ತೊಂದರೆ ಅನುಭವಿಸೋರು ಯಾರೂ ಇಲ್ವಾ ಅಂತಾನೆ ವಲ್ಲಭ. ನಾನಿದ್ದೀನಿ ಅಂತ ಒಬ್ಬಳು ಮುಂದೆ ಬರ್ತಾಳೆ. ಸರ್ 2 ವರ್ಷದಿಂದ ಈ ಮನುಷ್ಯ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾನೆ ಸರ್, ಕ್ಲಾಸ್ ರೂಮಲ್ಲಿ ನೋಟ್ಸ್ ಬರೆಯೋಬೇಕಾದ್ರೂ ತುಂಬ ಬ್ಯಾಡಾಗಿ ಟಚ್ ಮಾಡ್ತಾನೆ ಸರ್ ಅಂತ ಹೇಳ್ತಾಳೆ. ನೆಕ್ಸ್ಟ್ ಇನ್ನೊಬ್ಳು ನಾನಿದ್ದೀನಿ ಅಂತ ಬಂದು ಕ್ಲಾಸ್ ರೂಮಲ್ಲಿ ಲೈಬ್ರರಿನಲ್ಲಿ ತುಂಬ ಟಾರ್ಚರ್ ಕೊಡ್ತಾರೆ, ಬಾಬಾ ಅಂತ ಕರೀತಾರೆ ಸರ್ ಅಂತ ಹೇಳ್ತಾಳೆ. ಹಾಗೆ ಇನ್ನೊಬ್ಳು ಬಂದು ಕಾಲೇಜಿಂದ ಮನೆಗೆ ಹೋಗುವಾಗ ಡ್ರಾಪ್ ಕೊಡ್ತೀನಿ ಅಂತ ಟಾರ್ಚರ್ ಮಾಡ್ತಾರೆ ಸರ್ ಅಂತ ಹೇಳ್ತಾಳೆ. HODಗೆ ಹೇಳ್ತೀನಿ ಅಂದರೆ ಫೇಲ್ ಮಾಡ್ತೀನಿ ಅಂತ ಹೆದರಿಸಿಟ್ಟಿದ್ದಾರೆ ಸರ್ ಅಂತಾರೆ. ಲಂಬೋದರ್ ಇವ್ರು ಹೇಳ್ತಿರೋದೆಲ್ಲ ನಿಜನಾ ಅಂತಾರೆ HOD. ಸಾರಿ ಸರ್, ಮತ್ತೆ ಈ ಥರ ಮಾಡಲ್ಲ, ಇದೊಂದು ಸಲ ಕ್ಷಮಿಸ್ಬಿಡಿ ಸರ್ ಅಂತಾರೆ ಲಂಬೋದರ್. ಜಸ್ಟ್ ಶಟ್ ಅಪ್, ನೀವು ಮಾತಾಡೋ ಅರ್ಹತೆನ ನೀವು ಕಳ್ಕೊಂಡಿದ್ದೀರಾ ಅಂತಾರೆ HOD. ಈಚೆ ಸುಂದರ ರಾತ್ರಿ ಮೇಲ್ಗಡೆ ಟೆರೆಸಲ್ಲಿ ನಿಂತ್ಕೊಂಡು ನೋಡ್ತಾ ಈ ಚಳಿಗೆ ಹೆಂಡತಿ ಜೊತೆ ಬೆಚ್ಚಗೆ ಮಲಗುವ ಯೋಗ ಬರುತ್ತೆ ಅಂದ್ಕೊಂಡ್ರೆ ಅಂತಿರುವಾಗ ಯಾರೋ ಬೆಡ್ಶೀಟ್ ಹಾಕ್ಕೊಂಡು ಮನೆಯೊಳಗೆ ಓಡಿ ಬರ್ತಿರ್ತಾರೆ. ಆಗ ಸುಂದರ ಅಯ್ಯೋ ಕಳ್ಳ ಬಂದ ಅಂತ ಕೂಗ್ತಾ ಮನೆಯೊಳಗೆ ಓಡಿ ಬರ್ತಾನೆ. ಆಗ ಮನೆಯವರೆಲ್ಲ ಬರ್ತಾರೆ. ಏನು ಸುಂದರ ಅದು, ಎಲ್ಲಿ ಕಳ್ಳ ಅಂತಾರೆ ನಂದನ್. ನಾನು
ಟೆರೇಸ್ ಮೇಲಿದೆ, ಯಾರೋ ಬೆಡ್ಶೀಟ್ ಹಾಕ್ಕೊಂಡು ಕಳ್ಳ ಒಳಗೆ ಬಂದ ಅಂತಾನೆ ಸುಂದರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.